ಸ್ನೇಹಿತರೆ ಎಲ್ರಿಗೂ ಶರಣಾರ್ಥಿ. ಇವತ್ತು ಸಂಡೂರ್ ಕಡೆ ಹೋಗ್ತಾ ಇದ್ದೀನಿ. ಹಿಂದ್ಗಡೆ ನೀವು ತುಂಗಭದ್ರಾ ನದಿ ಹರಿತಾ ಇರೋ ಒಂದು ದೃಶ್ಯ ನೋಡ್ಬೋದು. ಇಲ್ಲಿ ನೇಚರ್ ಕೂಡ ತುಂಬ ಚೆನ್ನಾಗಿದೆ. ಇವತ್ತು ಕಂಪ್ಲೀಟ್ ಸಂಡೂರ್ ಎಕ್ಸ್ಪ್ಲೋರ್ ಮಾಡ್ತೇನೆ. ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸ್ನೇಹಿತರೆ, ಸಂಡೂರು ರೀಚ್ ಆಗಿದ್ದೀವಿ. ಸಂಡೂರಲ್ಲಿ ಈಗ ನಾವು ಫಸ್ಟ್ ಪ್ಲೇಸ್ ಹೋಗ್ತಾ ಇರೋದು ಕುಮಾರಸ್ವಾಮಿ ಟೆಂಪಲ್ ಅಂತ. ಇದು ತುಂಬ ಫೇಮಸ್ ಟೆಂಪಲ್ಲು. ಒಂದ್ಸತಿ ನೋಡೋಣ ಬನ್ನಿ ಹೇಗಿದೆ ಇದು ಟೆಂಪಲ್ ಅಂತ. ಸಂಡೂರಲ್ಲಿ ಒಂದು ದೇವಸ್ಥಾನ, ಇದು ಹರಿಶಂಕರ ಅಂತ ದೇವಸ್ಥಾನ. ಶಿವನ್ ದೇವಸ್ಥಾನ. ನಂದಿ ಬಾಯಿಂದ ನೋಡಿ ಅಲ್ಲಿ ನೀರು ಬೀಳ್ತಾ ಇರೋದನ್ನು ನೋಡ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಹಿಂದ್ಗಡೆ ಎಲ್ಲ ನೋಡಿದರೆ ಸೇಮ್ ಮಲೆನಾಡಿಗೆ ಬಂದಿದ್ದೀವೇನೋ ಅಂತ ಅನಿಸುತ್ತೆ. ಸ್ನೇಹಿತರೆ, ಸಂಡೂರಲ್ಲಿ ಇನ್ನೊಂದು ಪ್ಲೇಸಿಗೆ ಬಂದಿದ್ದೀವಿ. ಇದು ನಾರಿಹಳ್ಳ ಅಂತ. ಮಾನಸ ಸರೋವರ ಸಿನಿಮಾ ಇದೆಯಲ್ಲ, ಶ್ರೀನಾಥ್ ನಟನೆ ಮತ್ತು ಪುಟ್ಟಣ್ಣ ಕಣಗಾಲ್ ಅವರ ನಿರ್ದೇಶನ, ಅದನ್ನು ಆ ಒಂದು ಸಿನಿಮಾನ ಇಲ್ಲಿ ಶೂಟ್ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ ಪ್ಲೇಸು. ಇದನ್ನು ತೋರಿಸ್ತೀನಿ ಕಂಪ್ಲೀಟಾಗಿ ನೋಡಿ. ದಂಡಿ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಅಂತ ಇದು ಸಂಡೂರಲ್ಲಿ. ಸ್ವಲ್ಪ ಬೆಟ್ಟ ಹತ್ತಿ ಹೋಗಬೇಕು. ನೋಡೋಣ ಹೇಗಿದೆ ಅಂತ. ಮಹಾತ್ಮ ಗಾಂಧೀಜಿಯವರು ಕೂಡ ಸಂಡೂರಿಗೆ ಬಂದಿದ್ದರು. ಸಂಡೂರಿಗೆ ಬಂದ್ಬಿಟ್ಟು ಸೆಪ್ಟೆಂಬರಲ್ಲಿ ಸಂಡೂರು ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳೋಗಿದ್ದಾರೆ. ಸೊ ಹೊಸಪೇಟೆಯಿಂದ ಸಂಡೂರು 30 ಕಿಲೋಮೀಟರ್ ಆಗುತ್ತೆ. ಇಲ್ಲಿ ಮ್ಯಾಂಗ್ನೀಸ್ ತುಂಬ ಸಿಗುತ್ತೆ ಸಂಡೂರಲ್ಲಿ. ಅದಲ್ಲದೆ ತುಂಬ ಟೂರಿಸ್ಟ್ ಪ್ಲೇಸಸ್ ಇದೆ.